everyone fine. ಇನ್ನು ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಹೆಸರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅವರ ಪಕ್ಷದವರೇ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ತನಿಖೆಗೆ ಮುಂದಾಗಿದೆ, ಆ ವರದಿ ಕೂಡ ರೆಡಿಯಾಗಿದೆ. ನಾವು ಹೇಳ್ತಾ ಇಲ್ಲ ಇದನ್ನ. ಕೋವಿಡ್ ಹೆಸರಿನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅವರ ಪಕ್ಷದವರೇ ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ತನಿಖೆಗೆ ಮುಂದಾಗ್ತಾ ಇದೆ ಅಂತ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ಇತ್ತು. ಬಿಜೆಪಿ ಸರ್ಕಾರದ ಒಂದು ಆಡಳಿತ ಇತ್ತು. ಎರಡೂ ಕಡೆಯಲ್ಲೂ ಕೂಡ ಅಪಹಾಸ್ಯವಾಗಿ ಮಾತನಾಡೋರಿಗೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗತ್ತೆ. ಕೊರೋನಾದ ಸಾವಿನ ಸಂದರ್ಭದಲ್ಲೂ ಕೂಡ ಬಿಜೆಪಿಯವರು ಸುಳ್ಳು ಹೇಳಿದ್ರು. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಎಫೆಕ್ಟ್ನಿಂದ ಅನೇಕ ಸಾವುಗಳು ಕೂಡ ಇವತ್ತಿಗೂ ಸಂಭವಿಸ್ತಾ ಇದ್ದಾವೆ. ಕೋವಿಡ್ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ವರದಿಯಲ್ಲಿ ಸತ್ಯ ಹೊರಗಡೆ ಬರುತ್ತೆ. ಬಾಗಲಕೋಟೆಯಲ್ಲಿ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಆಡಳಿತವನ್ನು ಮಾಡ್ತಾ ಇತ್ತು, ಕೇಂದ್ರದಲ್ಲಿ ಕೂಡ ಆಡಳಿತ ಮಾಡ್ತಿತ್ತು. ಇವತ್ತು ವ್ಯಾಕ್ಸಿನ್ ಹಿಡ್ಕೊಂಡು ವ್ಯಾಕ್ಸಿನ್ ಕೊಡೋದ್ರಿಂದ ಇರ್ಬೋದು, ಅನೇಕ ಸಾವು ನೋವುಗಳು ಆದವು, ಬಹಳಷ್ಟು ಜನ ಸಂಕಷ್ಟದಲ್ಲಿ ಹೋದರು. ಇವತ್ತು ಅದು ಹಗರಣ ಆಗಿದೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಅವರ ಪಕ್ಷದ ನಾಯಕರೇ ಇವತ್ತು ಅನೇಕ ಬಹಿರಂಗ ಹೇಳಿಕೆಗಳನ್ನು ಕೂಡ ಮಾಧ್ಯಮದಲ್ಲಿ ಬಂದಾಗ ಕೂಡ ಇವತ್ತು ಸರ್ಕಾರ ಅದನ್ನು ತನಿಖೆ ಮಾಡೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ತನಿಖೆ ಮಾಡಿದ್ದಾರೆ. ಆ ವರದಿ ಕೂಡ ರೆಡಿಯಾಗಿದೆ. ಇವಾಗ ಅಪಶ್ಯವಾಗಿ ಮಾತಾಡುವಂಥದ್ದು ಸಹಜ. ವರದಿಯಲ್ಲಿ ಏನಿದೆ ಗೊತ್ತಾಗತ್ತಲ್ಲ, ವರದಿಯಲ್ಲಿ ಏನಿದೆ, ಇವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ರು, ಎಷ್ಟು ಸಾವುಗಳಾಯ್ತು, ಸಾವುನಲ್ಲೂ ಸುಳ್ಳು ಹೇಳಿದ್ರು ಇವರು, ಸತ್ತೇ ಇಲ್ಲ ಅಂತ ಹೇಳ್ಬಿಟ್ಟು. ರಾಜ್ಯದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಜನ ಸತ್ರು, ಇಷ್ಟೆಲ್ಲ ನಡೆದ್ರೂ ಕೂಡ ಭ್ರಷ್ಟಾಚಾರ ಮಾಡಿ ಮೊನ್ನೆ ಬಹಳ ಸ್ಪಷ್ಟವಾಗಿ ಇವತ್ತು ಏನು ಆ ಕೋವ್ಯಾಕ್ಸಿನ್ ಏನು ಇವತ್ತು ಇದು ವ್ಯಾಕ್ಸಿನ್ ಅನ್ನು ಹಾಕಿದ್ರು, ಅದರಲ್ಲಿ ಕೂಡ ಸಾವಾಗ್ತಾ ಇದೆ, ಇವತ್ತಿಗೂ ಕೂಡ ಆಗ್ತಾ ಇದೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿ ಇವತ್ತಿಗೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಫ್ರೀ ವ್ಯಾಕ್ಸಿನ್ ಅಂತ ಹೇಳಿದ್ರು. ವ್ಯಾಕ್ಸಿನ್ ಅನ್ನು ಕೊಟ್ಟು ವ್ಯಾಕ್ಸಿನ್ ಅನ್ನು ಎರಡನೇ ವ್ಯಾಕ್ಸಿನ್ ಅನ್ನು ತಗೊಳ್ಳಾರದವ್ರಿಗೂ ಕೂಡ ಮೆಸೇಜ್ ಹೋಗಿದೆ. ಇವೆಲ್ಲ ಅಕ್ರಮವಾಗಿ ನಡೆಸಿದ್ದಾರೆ. ಅಂದ್ರೆ ಒಟ್ಟಾರೆ ತೋರಿಸ್ಬೇಕಾಗಿತ್ತು, ನಾವು ವ್ಯಾಕ್ಸಿನ್ ಕೊಟ್ವಿ, ದೇಶದಲ್ಲಿ ಜನರು ಬದುಕಿಸಕ್ಕೆ ಪ್ರಯತ್ನ ಮಾಡಿದ್ವಿ ಅನ್ನೋದು ಹೊರತು ಬಿಟ್ರೆ ನಿಜವಾದ ಕಾರ್ಯ ನಡೆದಿಲ್ಲ. ಅದರಲ್ಲಿ ಹೆಚ್ಚು ಭ್ರಷ್ಟಾಚಾರವೇ ಇವತ್ತು ನಡೆದಿದೆ. ಅದು ಖಂಡಿತವಾಗಿ ಯಾರ್ಯಾರು ಅದರಲ್ಲಿ ತಪ್ಪು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇವತ್ತು ಅದು ಬೆಳಕಿಗೆ ಬಂದೇ ಬರುತ್ತೆ. ಬೆಳಕಿಗೆ ಬಂದ ಮೇಲೆ ಅವರು ಹೇಳಿ ಏನ್ ಹೇಳ್ತಾರೆ ನೋಡೋಣ. ಅಲ್ಲ, ಸಹಜವಾಗಿ ಮಾತಾಡುವಂಥದ್ದು ಯಾವುದು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ, ಆಗಿದೆ ಬಿಟ್ಟಿದೆ ಅನ್ನೋದು ವರದಿ ಹೇಳ್ಬೇಕಲ್ಲ. ವರದಿ ಬಂದ ಮೇಲೆ ಅದು ಗೊತ್ತಾಗುತ್ತೆ. ಈಗಾಗಲೇ ವರದಿ ಸಿದ್ಧ ಆಗಿದೆ, ಅದರಲ್ಲಿ ಯಾರ್ಯಾರು ಏನೇನು ಮಾಡಿದಾರೆ ಅನ್ನೋದು ನಿಜ ಸಂಗತಿ ಹೊರಗೆ ಬರುತ್ತೆ. ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ